ಪ್ಲಾನ್. ಇವತ್ತಿನ ಈ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ತುವಳ್ಳಿ. ಮಧು, ಸ್ವಾಗತ ನಿಮಗೆ. ಮಧು ಜೊತೆಯಲ್ಲಿ ಚರ್ಚೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿರ್ತಕ್ಕಂಥ ಇವತ್ತು ಬೆಳವಣಿಗೆಗಳೇನು, ಸುದ್ದಿಗಳೇನು ಅಂತ ಗಮನಿಸೋದಾದ್ರೆ ಅದರಲ್ಲೂ ಪ್ರಮುಖವಾಗಿ ಕರಸೇವಕರು, ದತ್ತಪೀಠಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದತ್ತನ ಭಕ್ತರು ಇವರ ಟಾರ್ಗೆಟ್ ಆಗ್ತಾ ಇದ್ದಾರಾ ಅಂತ ಪ್ರಶ್ನೆ ಮೂಡಬೇಕು. ಆ ರೀತಿಯಾಗಿರ್ತಕ್ಕಂಥ ನಡೆಯನ್ನ ಪ್ರದರ್ಶನ ಮಾಡಲಾಗ್ತಾ ಇದೆಯಾ ಅಂತ ಪ್ರಶ್ನೆ ಮೂಡ್ತಿದೆ. ಯಾಕಂದ್ರೆ ಒಂದು ಕಡೆ ನಾವು ಗಮನಿಸ್ತಾ ಇದ್ವಿ, ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ, ಅಲ್ಲಿ ಕರಸೇವಕನ ಬಂಧನ ಮಾಡಿರುವಂತದ್ದು 31 ವರ್ಷದ ಹಳೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಈ ಬಂಧನ ಆಗಿರುವಂತದ್ದು. 3 ಬಾರಿ ಅಲ್ಲಿ ಮುಚ್ಚಳಿಕೆಯನ್ನು ಕೂಡ ಬಳಸಿಕೊಳ್ಳಲಾಗಿದೆ, ಪೊಲೀಸ್ ಠಾಣೆಗೆ ಕರೆಸಿ. ಆದ್ರೂ ಕೂಡ ಆಗ ಬಂಧಿಸದೇ ಇದ್ದವರು ಈಗ ಯಾಕೆ ಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಅದು ಮೂಡಿಸ್ತಾ ಇದೆ. ಮತ್ತೊಂದು ಕಡೆಯಿಂದ ದತ್ತಪೀಠದ ವಿಚಾರಕ್ಕೆ ಸಂಬಂಧಪಟ್ಟ ಏನಾಗ್ತಾ ಇದೆ ಅದು ಕೂಡ ಸದ್ಯಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇರೋದು. ಹಾಗಿದ್ರೆ ಕರಸೇವಕರು ಆಯ್ತು, ಈಗ ದತ್ತಪೀಠ ಕೇಸ್ಗೆ ಮರುಜೀವವನ್ನ ಕೊಡ್ಲಾಗ್ತಿದೆಯಾ? 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಗಲಾಟೆ ಪ್ರಕರಣ ಈಗ ಮತ್ತೆ ರೀ ಓಪನ್ ಆಗಿದೆ. 14 ಜನರ ಮೇಲಿನ ಕೇಸ್ ರೀ ಓಪನ್ ಆಗಿರುವಂತದ್ದು. ಈ ವಿಚಾರಕ್ಕೂ ಕೂಡ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಾಯರ್ ಸುಧಾಕರ್ ಏನ್ ಹೇಳಿದ್ದಾರೆ ಗಮನಿಸೋಣ. 23ನೇ ಇಸ್ವಿನಲ್ಲಿ ಸರ್ಕಾರ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಈ ಒಂದು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿ ಏನು ಹಿಂದಿನ ಪ್ರಕರಣವನ್ನು ಸುಳ್ಳು ಪ್ರಕರಣ ಅದು ಆ ರೀತಿ ಯಾವುದೇ ಘಟನೆಯೂ ನಡೆದಿರಲಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡೋ ಉದ್ದೇಶದಿಂದ ಇತ್ತೀಚೆಗೆ ಬಂದಂಥ ಸರ್ಕಾರದಿಂದ ಈ ಒಂದು ಘಟನೆ ಆಗಿದೆ. ಸುಮಾರು 5 ವರ್ಷಗಳ ಕಾಲ ಈಗ ದೋಷ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ CT ರವಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಅವ್ರು ಏನು ಹೇಳಿದ್ದಾರೆ ನೋಡೋಣ. ಕಲಬುರಗಿಯಲ್ಲಿ, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿದು 31 ವರ್ಷದ ಹಳೆ ಪ್ರಕರಣ ಕೆದಕಿದ್ದಾರೆ, ಮರುಜೀವ ಕೊಟ್ಟಿದ್ದಾರೆ. ಇದು 7 ವರ್ಷದ್ದು ಹಳೆ ಪ್ರಕರಣವನ್ನು ಕ್ಲೋಸ್ ಆಗಿದ್ದನ್ನು ಮತ್ತೆ ಸಮನ್ಸ್ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇನ್ನೇನೇನು ಪಿತೂರಿ ಮಾಡಿದ್ದಾರೆ ಅನ್ನೋದನ್ನು ಮಾಹಿತಿ ತಗೊಂಡ್ಮೇಲೆ ಮಾತಾಡ್ತೀನಿ. ನಾನು ಕೆಲವು ನಿಮಿಷಗಳ ಹಿಂದೆ ಕಾರ್ಯಕರ್ತರು ಫೋನ್ ಮಾಡಿದ್ರು, ಹಿಂಗೆ ಸಮನ್ಸ್ ಬಂದಿದೆ ಅಂತ. ಡೀಟೇಲ್ಸ್ ತಗೊಂಡ್ಮೇಲೆ ವಾಟ್ಸಪ್ಪಲ್ಲಿ ಕಳ್ಸಕ್ಕೆ ಹೇಳಿದ್ದೀನಿ, ನೋಡಿದ್ಮೇಲೆ ಹೇಳ್ತೀನಿ. ಆದರೆ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರದ ನೀತಿಯೇ ಮತಾಂಧರಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ನೀತಿ. ಆ ಮತಾಂಧರಿಗೆ ಕುಮ್ಮಕ್ಕು ಕೊಡೋ ರೀತಿಯಲ್ಲೇ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ. ಕಲಬುರಗಿಯಲ್ಲಿ, ಶಿವಮೊಗ್ಗ ತಪ್ಪು ಮಾಡಿದ್ರೆ, ಅಪರಾಧಿಗಳಿದ್ರೆ ಖಂಡಿತವಾಗಿ ಅದು ಕಾನೂನಿನ ಪ್ರಕಾರವಾಗಿ ಶಿಕ್ಷೆ ಆಗಲೇಬೇಕು. ಹಾಗಿದ್ರೆ ಅದಕ್ಕೆ ಟೈಮ್ ಫ್ರೇಮ್ ಇದೆಯಾ ಅಂದ್ರೆ ಖಂಡಿತ ಟೈಮ್ ಫ್ರೇಮ್ ಇಲ್ಲ. ಆದರೆ ಸಂದರ್ಭಗಳು ಅಲ್ಲಿ ಹೇಳದೇ ಇರತಕ್ಕಂಥ ಸಾಕಷ್ಟು ಸೂಚನೆಗಳನ್ನ, ಸಾಕಷ್ಟು ಮಾತುಗಳನ್ನ ಜನರ ಕಿವಿಗೆ, ಮನಕ್ಕೆ ಮುಟ್ಟಿಸ್ತಾ ಹೋಗ್ತವೆ. ಅಂತ ಸಂದರ್ಭ ಈಗ ನಿರ್ಮಾಣವಾಗ್ತಾ ಇದೆಯಾ? ಮಧು, ನಾವು ವಿಚಾರವನ್ನು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಈಗ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಒಂದು ಕಡೆ, ಅದು ಸಂತೋಷವನ್ನು ಸಹಜವಾಗಿ ಮೂಡಿಸ್ತಾ ಇದೆ. ಆದರೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ, ಕರಸೇವಕರನ್ನ ಬಂಧನ ಮಾಡಿರುವಂಥದ್ದು, ಈಗ ಹಳೆಯ ಕೇಸನ್ನ ಅಂದ್ರೆ ಕ್ಲೋಸ್ ಆಗಿರುವಂಥ ಕೇಸನ್ನ ಓಪನ್ ಮಾಡಿ 14 ಜನರಿಗೆ ಸಮನ್ಸ್ ಅನ್ನ ಕೊಟ್ಟಿರುವಂಥದ್ದು, ಇದು ಏನು ಸೂಚನೆಯನ್ನ ಕೊಡ್ತಾ ಇದೆ? ರಾಘವೇಂದ್ರ, ಒಂದು ಸ್ಪೋರ್ಟ್ಸ್ ಕ್ರಿಕೆಟ್ ಅನಾಲಜಿಯನ್ನು ನೋಡೋದಾದರೆ, ಈಗ ನೋಡಿ, ನಾವು ವಿಶ್ವಕಪ್ ಫೈನಲಲ್ಲಿ ಏನಾಯಿತು, ಮೈಂಡ್ ಗೇಮ್ ಮಾಡಿದ್ರು. ಸೊ ಏನು ಆಸ್ಟ್ರೇಲಿಯಾದವರು, ಇಂಡಿಯಾದವರು ಎಲ್ಲ ಇದ್ರೂ ಕೂಡ ಫೈನಲಲ್ಲಿ ಮುಗ್ಗುರಿಸಿದ್ರು. ಅಂದರೆ ಎಲ್ಲ ಗುಣಗಳ ಹೊರತಾಗಿಯೂ ಕೂಡ ಮೈಂಡ್ ಗೇಮಲ್ಲಿ ರಿಸ್ಟ್ರಿಕ್ಟ್ ಆಗಿಬಿಟ್ರು ಒಂದು ರೀತಿ, ಆಯಿತಾ. ಅದನ್ನು ನಾವು ಇಲ್ಲಿ ನೋಡೋದಾದರೆ, ಕಾಂಗ್ರೆಸ್ಗೆ ಗ್ಯಾರಂಟಿಗಳು ಅನ್ನುವಂಥದ್ದು ಸದ್ಯಕ್ಕಿದ್ದ ಅತಿ ದೊಡ್ಡ ಗ್ಯಾರಂಟಿಡ್ ಅಸ್ತ್ರ ಆಗಿತ್ತು ಅವರಿಗೆ ಲೋಕಸಭೆಗೆ ಹೋಗಲಿಕ್ಕೆ. ಮತ್ತು ಟು ಸಮ್ ಎಕ್ಸ್ಟೆಂಟ್ ಹೇಗೋ ಕುರ್ಚಿ ಗುದ್ದಾಟ ಇದ್ರೂ ಕೂಡ, ಕುರ್ಚಿಯ 3 ವರ್ಷ 2.5 ವರ್ಷ ನೆನ್ನೆನೂ ಕೂಡ ಸಿದ್ದರಾಮಯ್ಯ ಮಾತನಾಡಿದ್ರು, ತಂದೆಯವರನ್ನ ಅಥವಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 5 ವರ್ಷ ಉಳಿಬೇಕು ಅಂತಂದರೆ ನಾವೆಲ್ಲ ಒಂದಾಗಬೇಕು ಅಂತ ಅಹಿಂದ ವರ್ಗಕ್ಕೆ ಕರೆ ಕೊಟ್ಟಿದ್ದು. ಅಂದರೆ ಆ ಎಲ್ಲ ಅನುಮಾನಗಳು, ಸಂದೇಹಗಳ ನಡುವೆಯೂ ಕೂಡ ಒಂದಷ್ಟು ಬಾನುಹೊಮ್ಮಿಯನ್ನು, ಅಂದರೆ ಇಮೇಜ್ ಮೇಕಿಂಗಿಗೆ ಬೇಕಿರುವಂಥ, ಮೀಡಿಯಾ ಮ್ಯಾನೇಜ್ಮೆಂಟ್ಗೆ ಬೇಕಿರುವಂಥ ಒಂದಷ್ಟು ಬಾಂಧವ್ಯವನ್ನು ಎರಡೂ ನಾಯಕರುಗಳು ಬೆಸೆದುಕೊಂಡು, ಎರಡೂ ಗುಂಪಿನ ನಾಯಕರುಗಳು ಕೂಡ ಆದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡು ಮ್ಯಾನೇಜ್ ಮಾಡುವಂಥ ಏನೋ ಅಸ್ತ್ರವೂ ಕೂಡ ಇತ್ತು. ಇದು ಪ್ಲಸ್ಸು. ಇದರ ಹೊರತಾಗಿ ಇವತ್ತು ಅವರು ಕೈ ಹಾಕಿದಾರಲ್ಲ, 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಮುಳುವಾಯಿತು ಅವರು 1000 ಸಲ ಹೇಳ್ಕೊತಾರೆ. ಕಳೆದ ಚುನಾವಣೆಯಲ್ಲಿ ಮತ್ತು ಅದರ ಹಿಂದಿನ ಚುನಾವಣೆಯ ಸೋಲಿನ ನಂತರ ಏನು 18ರಲ್ಲಿ ಏನಾಯಿತು, ಆ ಸಂದರ್ಭದಲ್ಲೂ ಕೂಡ ಅವ್ರು ಅದೇ ಮಾತನ್ನು ಹೇಳ್ಕೊತಾ ಇದ್ರು, ನನ್ನ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಬಿಟ್ರು, ನನ್ನ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಏನೋ ಪಕ್ಕಕ್ಕೆ ಸರಿಸ್ಬಿಟ್ರು, ಇದೆಲ್ಲ BJPಯ ಬ್ಯಾಡ್ ನರೇಟಿವ್ ಮತ್ತು ನೆಗೆಟಿವ್ ನರೇಟಿವ್ ಇಂದ ನನ್ನ ಕಾಂಟ್ರಿಬ್ಯೂಷನ್ ರಾಜ್ಯಕ್ಕೆ ಏನು ಅಂತ ಗೊತ್ತಾಗಲಿಲ್ಲ ಅನ್ನೋಂಥ ಮಾತನ್ನು ಹೊಟ್ಟೆ ಕಿಚ್ಚಿಂದ ಎಲ್ಲ ಸೇರಿ ಮಾಡಿದ್ರು ಅಂತ. ಇವತ್ತು ಮಾಡ್ತಾ ಇರೋದೇನು?
ಅಂದರೆ ಇತಿಹಾಸದಿಂದ ಪಾಠ ಕಲಿತೇ ಇಲ್ಲ ಅಂತ ಆಯಿತು. ಅದು ಅವರು ಗೊತ್ತಾಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೋ. ಈಗ ಹುಬ್ಬಳ್ಳಿದಪ್ಪ ಓಕೆ, ಅಲ್ಲಿ ಏನೋ ಕಡ್ಡಾಯ ರಜೆ ಮೇಲೆ ಕಳಿಸಿದ್ದಾರೆ, ಏನೋ ಅಧಿಕಾರಿನ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದು ಹೆಂಗಾಯ್ತು, ಮೆಸ್ಸಪ್ ಆಯಿತು, ಏನೂ ಗೊತ್ತಿಲ್ಲ ಅನ್ನೋ ಥರ. ಅದರ ಹೊರತಾಗಿ ಏನು ಡಿಫೆಂಡ್ ಮಾಡ್ಕೊಂಡ್ರು, ತಪ್ಪೇನ್ರಿ, ಏನು ಕ್ರಿಮಿನಲ್ಸ್ನ ಇದು ಮಾಡೋದು ತಪ್ಪೇನ್ರಿ ಅಂತ. ಸಡನ್ ಆಗಿ ಇಷ್ಟೆಲ್ಲ ವಿವಾದ ಆದಮೇಲೆ 16 ಕೇಸ್ಗಳ ಡೀಟೇಲ್ಸ್ ಬಂತು. ಮೊದಲ ದಿನದಿಂದವೇ ರಾಮ ಮಂದಿರ ಅಷ್ಟೇ ಅಲ್ಲ, ಬೇರೆ ಬೇರೆ ಕೇಸ್ಗಳಿದೆ ಅಂತ ಯಾಕೆ ಮಾತಾಡಲಿಲ್ಲ? ಅಂದರೆ ಅಲ್ಲಿ ಯಾವುದೇ ಪೂರ್ವಾಪರ ಮಾಹಿತಿಗಳು ಇರಲಿಲ್ವಾ? ಮುಖ್ಯಮಂತ್ರಿ ಆದಿಯಾಗಿ, ಗೃಹ ಸಚಿವರ ಆದಿಯಾಗಿ ಕಾಂಗ್ರೆಸ್ನ ಯಾವ ನಾಯಕರುಗಳಿಗೂ ಕೂಡ ಅಲ್ಲೊಂದು ಲ್ಯಾಪ್ಸ್ ಕಾಣ್ತಾ ಇದೆ. ಸೊ ಅಲ್ಲಾಗಿದ್ದ ನಂತರ ನಿನ್ನೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆ ಟ್ವೀಟ್ ನಲ್ಲೂ ಕೂಡ 16 ಪ್ರಕರಣಗಳ ಬಗ್ಗೆ ಕೊಡ್ಲಾಗಿದ್ರು. ಅದರಲ್ಲಿ ಕೆಲವು ಖುಲಾಸೆ ಆಗಿದ್ದಾವೆ, ಕೆಲವನ್ನ ದಂಡ ಕಟ್ಟಿಸಿಕೊಂಡು ಬಿಟ್ಟಿರೋ ನೋಡಿ. ಅಂದ್ರೆ ಅದು ಏನಂದ್ರೆ ತಪ್ಪು ಆದ್ಮೇಲೆ ಅಥವಾ ಏನೋ ಒಂದು ಆದ್ಮೇಲೆ ಸಮಥಿಂಗ್ ಅದನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಅಂತದೊಂದು ಒತ್ತಡದಲ್ಲಿ ಸಿಲುಕಿ ಅಂತದೊಂದು ಏನೋ ಮ್ಯಾನೇಜ್ಮೆಂಟ್ಗೂ ಕೂಡ ಕೈ ಹಾಕ್ತಂತೆ ಕಾಣಿಸ್ತಾ ಇತ್ತು. ಆ ಟ್ವೀಟ್ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವ್ರು ಎಲ್ಲ ಅಸ್ತ್ರಗಳನ್ನು ಹುಡುಕ್ತಾ ಇದ್ರು. ಅದು ಒಂದಾಯ್ತು. ಅದು 31 ವರ್ಷದ ಏನೋ ಆಯ್ತು, ಗೊತ್ತಾಗ್ಲಿಲ್ಲ, ಯಾರೋ ಅಧಿಕಾರಿ ಮೂವ್ ಮಾಡಿದ್ರು, ಡಿಫೆಂಡ್ ಮಾಡ್ಕೊಳ್ಳೇಬೇಕು, ಪಾರ್ಟ್ ಆಫ್ ದ ಗೌರ್ಮೆಂಟ್ ಅಂತ ಅನ್ಕೊಳ್ಳೋಣ. ಇದಾಗಿರೋದೇನು, ಯಾಕೆ ಮತ್ತೆ ರೀಓಪನ್ ಆಗಿದೆ? ಈಗ ಸಿ ಟಿ ರವಿ ಅವ್ರಿಗೂ ಅಸ್ತ್ರ ಇರಲಿಲ್ಲ, ಅವರು ಕೂಡ ಏನಪ್ಪ ಸಿ ಟಿ ರವಿ ಬಿಟ್ಟು ಎಂಟೈರ್ ಬಿಜೆಪಿಗೆ ಅಧಿವೇಶನದಲ್ಲೂ ಕೂಡ ಕಕ್ಕಾಬಿಕ್ಕಿ ಆಗಿತ್ತು. ಬಿಜೆಪಿಯ ಏನು ಕಮಲ ಕಳಿಗಳು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಒಬ್ರಿಗೊಬ್ರು ತಾಳಮೇಳ ಇರಲಿಲ್ಲ. ಆದರೆ ಈ ವಿಚಾರದಲ್ಲಿ ನೋಡಿ 66 ಬಾಗಿಲುಗಳಂತ ನೀವು ಸಾಮಾನ್ಯವಾಗಿ ಹೇಳ್ತಿರಲ್ಲ, ಎಲ್ಲವೂ ಕೂಡ ಒಂದೇ, ಎಲ್ಲಾ ಬಾಗಿಲಲ್ಲೂ ಕೂಡ ಒಂದೇ ದರ್ಶನ ಕಾಣ್ತಾ ಇದೆ, ರಾಮ ರಾಮ. ಅಂದ್ರೆ ಅದೇ ಈಗ ಪ್ರಶ್ನೆ ಮೂಡ್ತಾ ಇತ್ತು. ಅಂದ್ರೆ ಈಗ 66 ಬಾಗಿಲು ಅಂತ ಅನ್ನೋದಂದ್ರೆ 66 MLA-ಗಳಿದ್ದಾರೆ. ಹೀಗಾಗಿ ನಾವು 66 ನಾಯಕರ ತರ ವರ್ತಿಸ್ತಾ ಇರೋದು. ಒಂದೇ ಒಂದು 66 ಬಾಗಿಲಾದಂತ ಬಿಜೆಪಿಗೆ ಮನೆಯೊಂದು 33 ಬಾಗಿಲಾಗೋದಕ್ಕೆ ಏನಾದ್ರು ಕಾಂಗ್ರೆಸ್ ಅದನ್ನೇ ಹೇಳ್ತಾ ಇದ್ದಿದ್ದು ಅಂತ. ಏನಂದ್ರೆ ಅವರು ಒಗ್ಗೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಂದ್ರೆ ನಾಯಕರುಗಳಿಗೂ ಕೂಡ, ಶಾಸಕರು, ಮಾಜಿ ಶಾಸಕರುಗಳು ಅವರ ಒಂದು ಪುನರುಜ್ಜೀವನಕ್ಕೆ ಏನು ಬೇಕು ಅದನ್ನ ಅವಕಾಶ ಮಾಡಿಕೊಟ್ರು. ಮತ್ತೆ ಅವರು ಏನು ಹೇಳ್ತಾ ಇದ್ರಲ್ಲ, ನರೇಟಿವ್, ಫಾಲ್ಸ್ ನರೇಟಿವ್ ಬಿಲ್ಡ್ ಮಾಡ್ಬಿಟ್ರು, ನನ್ನ ಮೇಲೆ ಹಿಂದೂ ವಿರೋಧಿ ಅಂತ ಮಾಡಿದ್ರು, ಅವಾಗೆಲ್ಲ ಸೋಲ್ಸಿದ್ರು ಅಂತ. ಇವಾಗ ಮಾಡ್ತಿರೋದು ಅವಾಗ ಅವ್ರು ಮಾಡಿದ್ರು ಅನ್ನೋದಾದ್ರೆ ಇವಾಗ ನೀವು ಇಂಟೆನ್ಷನಲಿ ಮಾಡ್ತಾ ಇದ್ದೀರಾ, ಗೊತ್ತಿಲ್ಲದೆ ಮಾಡ್ತಾ ಇದ್ದೀರಾ, ಅಥವಾ ಬೇಕಂತಲೇ ಅಪೀಸ್ಮೆಂಟು ಅಲ್ಲ ಇದು, ಅಥವಾ ಯಾವುದೇ ದ್ವೇಷ ಅಲ್ಲ, ಇಲ್ಲಿ ಪ್ಲಾನ್ ಇರ್ಬೋದಲ್ವಾ ಮಧು? ಅಂದ್ರೆ ಯಾಕಂದ್ರೆ ನಾವೀಗ ನೋಡಿದ್ವಿ ಮೊನ್ನೆ ನಡೆದಂತ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಎ.ಕೆ. ಆಂಟನಿ ಅವ್ರ ರಿಪೋರ್ಟ್ ಬಂದ ಮೇಲೆ ಎ.ಕೆ. ಆಂಟನಿ ಅವರ ಒಂದು ರಿಪೋರ್ಟ್ ಆಗುತ್ತೆ. ಅಂದ್ರೆ 2019 ಚುನಾವಣೆ ಆದ ಮೇಲೆ ಕೂಡ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಅಲ್ಲಿ ಹೇಳಲಾಗುತ್ತೆ, ಕಂಪ್ಲೀಟ್ ನಾವು ತುಷ್ಟೀಕರಣ ಕಡೆ ಹೋಗ್ತಾ ಇದೀವಿ, ಅದು ನಮಗೆ ಬಹುಸಂಖ್ಯಾತರ ಮತವನ್ನ ಕಳೆದುಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ. ಅದಾದ್ಮೇಲೆ ಕಾಂಗ್ರೆಸ್ ಒಂದು ಸ್ಟ್ರಾಟಜಿ ಮಾಡುತ್ತೆ, ಸಾಫ್ಟ್ ಹಿಂದುತ್ವ ಅಂತ. ಆ ಸಾಫ್ಟ್ ಹಿಂದುತ್ವನು ವರ್ಕೌಟ್ ಆಗ್ತಿಲ್ಲ ಅಂದಾಗ ಮತ್ತೆ ಹಾರ್ಡ್ ಆಗಿರ್ತಕ್ಕಂಥ ನಿಲುವನ್ನ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆಯಾ ಅಂತ. ಅದೇ ತೆಗೆದುಕೊಳ್ತಾ ಇದೆ ಅಂತ ಕಾಣಿಸ್ತಾ ಇರಬಹುದು. ಲೆಟ್ ಮಿ ಕಂಪ್ಲೀಟ್ ದಟ್. ಏನಂತಂದ್ರೆ ಈಗ ನೆನ್ನೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ, ಇದು ಅಪೀಸ್ಮೆಂಟು ಅಲ್ಲ ಅಥವಾ ದ್ವೇಷ ರಾಜಕಾರಣನೂ ಅಲ್ಲ ಅಂತ ಸ್ಪಷ್ಟನೆ ಕೊಡ್ತಾನೆ. ಏನು ಕರಸೇವಕರ ಬಂಧನ ವಿಚಾರ ಸಂಬಂಧಪಟ್ಟಂಗೆ ಈಗ ಚಿಕ್ಕಮಗಳೂರು ಕೇಸ್ ಓಪನ್ ಆಗಿದೆ. ಯಾರಿಗೆ ಏನಾಗುತ್ತೆ, ಅದರಿಂದ ಏನು ಮೆಸೇಜ್ ಕೊಡುತ್ತೆ ಮತ್ತು ಯಾವ ರೀತಿ ಪೊಲರೈಸ್ ಆಗುತ್ತೆ ಅಂತ ಗೊತ್ತಿರೋ ಅಂಥದ್ದೇ. ಗೊತ್ತಿದ್ದು ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಏನು ಕಾನೂನು ಕ್ರಮ ಅಂತ ಸಹಜವಾಗಿ ಅನ್ಸಲ್ಲ. ಏನೋ ವಿರೋಧಿ ಪಡೆಗೆ ಅಥವಾ ಪ್ರತಿಪಕ್ಷದ ಏನೋ ನಾಯಕರುಗಳಿಗೆ ಅಥವಾ ಕಾರ್ಯಕರ್ತರಿಗೆ ಸಹಜವಾಗಿ ಒಂದು ಆಂದೋಲನಕ್ಕೆ, ಪೊಲರೈಸ್ ಆಗ್ಲಿಕ್ಕೆ, ಮೊಬಲೈಸ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಒಂದ್ ರೀತಿ ಏನು ಅವರು ಏನು ಎದುರಾಳಿ ಪಕ್ಷದವರು, ಪ್ರತಿಪಕ್ಷದ ನಾಯಕರುಗಳು ಹೇಳೋ ರೀತಿ ದ್ವೇಷ ರಾಜಕಾರಣ ಅಂತ ಏನು ಹೇಳ್ತಾ ಇದಾರಲ್ಲ, ಅಂಥದ್ದು ನರೇಟಿವ್ ಏನು ಡೆವಲಪ್ ಆಗ್ತಾ ಇದ್ದಾರೆ, ಅದಕ್ಕೆ ಇವರೇ ಆಸ್ಪದವನ್ನ ಮಾಡ್ಕೊಡ್ತಾ ಇದ್ದಾರೆ. ಸಾವಿರಾರು ಕೆಲಸಗಳಿದ್ದು ಮಾಡ್ಲಿಕ್ಕೆ ಅವರ MLA-ಗಳಿಗೆ ಏನು ಫಂಡ್ಗಳು ಸರಿಯಾಗಿ ಸಿಗ್ತಾ ಇಲ್ಲ, ಅದನ್ನು ಮುಚ್ಕೊಬೇಕು ಅಂತ ಹೇಳ್ತಾರೆ. ಅವ್ರ ವಿರುದ್ಧ ಏನು ಪ್ರಕರಣಗಳು ಬರ್ತಾ ಇದಾವೆ ಮತ್ತು ಅವರ ನಾಯಕರುಗಳ ನಡುವೆ ಹೊಂದಾಣಿಕೆಗಳಿಲ್ಲ. ಸತೀಶ್ ಜಾರಕಿಹೊಳಿ ಅಂತವರು ಅಥವಾ ಅಂತ ನಾಯಕರುಗಳು 3 DCM ಆಗಬೇಕು ಅಂತ ಬೇರೆ ಬೇರೆ ಸಮುದಾಯದ ನಾಯಕರುಗಳು ಡಿಮ್ಯಾಂಡ್ ಮಾಡ್ತಾರೆ ಅಂತ ಹಲವಾರು ಹತ್ತಾರು ಏನು ಅಪಸವ್ಯಗಳೇನಿದೆ ಅಥವಾ ಅಪಸ್ವರಗಳೇನಿದೆ, ಅಸಹಕಾರಗಳೇನಿದೆ, ಅದೆಲ್ಲವನ್ನೂ ಕೂಡ ಮ್ಯಾಚ್ ಅಪ್ ಮಾಡಲಿಕ್ಕೆ ಇಂಥದ್ದೊಂದು ಏನು ಡಿವೈಡಿಂಗ್ ಏನು ಫ್ಯಾಕ್ಟರ್ಗಳನ್ನ ಹುಡುಕ್ತಾ ಇದ್ದಾರೆ. ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ಮೂಡುತ್ತೆ ಮಧು. ಏನಂದ್ರೆ ನಾವು ನೋಡಿ, ಈಗ ಕಾಂಗ್ರೆಸ್ನ ಕೆಲ ನಾಯಕರು ಕೊಡ್ತಿರುವಂತಹ ಹೇಳಿಕೆಗಳು ನಾವು ನೋಡ್ತಾ ಇದ್ವಿ. ಬಿ.ಕೆ. ಹರಿಪ್ರಸಾದ್ ಕೊಟ್ಟಂತ ಹೇಳಿಕೆ, ಗೋದ್ರಾದ ಒಂದು ಕಂಪ್ಯಾರಿಸನ್ ಅನ್ನ ಮಾಡಿ ಅಂತ ಒಂದು ಘಟನೆ ಇಲ್ಲಿ ನಡೀಬಹುದು ಅಂತ ಅವ್ರು ಹೇಳುವಂಥದ್ದು, ಆಂಜನೇಯ ಕೊಟ್ಟಂತ ಹೇಳಿಕೆ ಇರ್ಬೋದು. ಇವರೆಲ್ಲ ಹೇಳಿಕೆಗಳನ್ನ ಕೊಟ್ಟಾಗ ಒಂದನ್ಸತ್ತೆ, ಅಂದ್ರೆ ಅವರಿಗೆ ಈಗ ಅಧಿಕಾರದಲ್ಲಿಲ್ಲ ಅಥವಾ ಅಧಿಕಾರ ಸಿಕ್ಕಿಲ್ಲ, ಹೀಗಾಗಿ ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಿರ್ಬೋದು ಸ್ವಪಕ್ಷೀಯ ನಾಯಕರಿ ಅಂತ ಎಲ್ಲೋ ಒಂದ್ ಕಡೆ ಅನಿಸಬಹುದು. ಆದ್ರೆ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರರೇ ಮಾತನಾಡ್ತಿರುವಂತ ಮಾತುಗಳು, ನಿನ್ನೆ ಅವ್ರು ಹೇಳಿದಂತದ್ದು ಹಿಂದೂ ರಾಜ್ಯ ಆದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ರೀತಿ ಆಗ್ಬಹುದು ಅನ್ನೋದು, ಅಥವಾ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮಾಹಿತಿ ಇರಬಹುದು, ಹೀಗಾಗಿ ಅವರು ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅವರಿಗೆ ಸಪೋರ್ಟಿವ್ ಅನ್ಸೋ ರೀತಿಯಾಗಿ ಮಾತನಾಡುವಂಥದ್ದು. ಸಿದ್ದರಾಮಯ್ಯ ಅವರ ಪುತ್ರನೇ ಈ ರೀತಿಯಾಗಿ ಮಾತನಾಡ್ತಿದ್ದಾಗೇನಂತ ನೋಡಿ, ಅಲ್ಲಿ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ಪ್ರತಿ ನಾಯಕರುಗಳ ಹೇಳಿಕೆಗಳು ಕೂಡ ಕಾಣಿಸ್ತಾ ಇದೆ. ಏನೋ ಒಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ ಆದಷ್ಟು ಏನು ಚೂಸಿಯಾಗಿ ಹ್ಯಾಂಡ್ ಪಿಕ್ ಮಾಡಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂಥದ್ದು, ಮತ್ತು ಅಲ್ಲೂ ಕೂಡ ಏನು ದಿಲ್ಲಿಯಿಂದ ಇಲ್ಲಿವರೆಗೂ ಕೂಡ ಸಾಫ್ಟ್ ಹಿಂದುತ್ವ ನೀವು ಹೇಳಿದಂತೆ ಅದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇರೋದು ಒಂದು ಕಡೆ. ಆದರೆ ಅದು ವರ್ಕ್ ಆಗ್ತಿದೆಯೋ ಬಿಡ್ತಿದೆಯೋ, ಇನ್ನೊಂದು ಕಡೆ ಇಲ್ಲಿ ಎಕ್ಸ್ಟ್ರೀಮ್ ಏನು ಅಪೀಸ್ಮೆಂಟು ಕೂಡ ಆಗ್ತಾ ಇದೆ ಅನ್ನೋ ರೀತಿ ಕಾಣೋ ರೀತಿ ಏನು ಹೇಳಿಕೆಗಳನ್ನು ಕೊಡ್ತಾ ಇದೆಯಲ್ಲ, ಅದು ಸಹಜವಾಗಿ ಏನು ಒಂದು ವೈಯಕ್ತಿಕ ಲೆಕ್ಕಾಚಾರಗಳು ಮತ್ತು
ಒಂದಷ್ಟು ನಾಲೆಡ್ಜ್ ಕೊರತೆ ಅಂತಲೂ ಕೂಡ ಹೇಳ್ಬೋದು. ಯಾವ ಥರ ಈಗ ನೋಡಿ ಅವರ NCP ನಾಯಕ ಹೇಳಿ ಈಗ ಎಡವಟ್ಟು ಮಾಡ್ಕೊಂಡ್ರು ಮತ್ತು ಸಾರಿ ಕೇಳಿದ್ರು, ರಿಸರ್ಚ್ ಕಡಿಮೆ ಆಯಿತು, ರಾಮ ನಾನ್ ವೆಜಿಟೇರಿಯನ್ ಅಂತೇಳಿ ದೊಡ್ಡ ಹಂಗಮ ಆಗಿದೆ. ಏನು ಕೇರಳದಲ್ಲಿ ಸಮಾವೇಶ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಮೋದಿ ಒಂದು ಮಾತನ್ನು ಹೇಳ್ತಾರೆ, ಏನಂತ, INDA ಬ್ಲಾಕ್ನ ಪ್ರತಿ ಪಕ್ಷಗಳಿಗೂ ಕೂಡ, ಅಂದರೆ ಎಲ್ಲ ಸದಸ್ಯರಿಗೂ ಕೂಡ ಏನು ಹಿಂದೂ ಧರ್ಮದ ಅಥವಾ ಹಿಂದೂ ಧರ್ಮೀಯರ ಒಂದು ಭಾವನೆಗಳನ್ನು ಕೆಳಿಸೋದೇ ಕೆಲಸ, ಅಥವಾ ಅವ್ರನ್ನ ಮಿಸ್ಯೂಸ್, ಇಲ್ಲಿನ ಹಣ ಫಂಡು ಮತ್ತೊಂದು ಬೇಕು, ಆದರೆ ಇಲ್ಲಿನ ಭಾವನೆಗಳಿಗೆ ಗೌರವ ಕೊಡುವಂಥ ಮನಸ್ಥಿತಿ ಇಲ್ಲ ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅಂದರೆ ರಿಲಿಜಿಯಸ್ಲಿ ಅವಮಾನ ಮಾಡೋದೇ ಅವ್ರದ್ದು ಕೆಲಸ ಅಂತ. ಸನಾತನ ಧರ್ಮ ಯಾವ ರೀತಿ ವಿವಾದ ಡ್ಯಾಮೇಜ್ ಆಯಿತು ಅನ್ನೋಂಥದ್ದು ಪಂಚರಾಜ್ಯ ಚುನಾವಣೆಗಳು ಗೊತ್ತಾಗಿದೆ. ಅದಾದ ನಂತರ ಆದಷ್ಟು ಹುಷಾರಾಗಿರ್ಬೇಕು ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅಳೆದು ತೂಗಿ ಮಾತನಾಡಿ ಅಂತ ಒಂದಷ್ಟು ನಿಷ್ಕರ್ಷಗಳಾಗಿ ಆ ಬಗ್ಗೆ ಏನು ಕಾಂಗ್ರೆಸ್ನ ಒಂದು ಸೋಲಿನ ಪರಾಮರ್ಶನಾ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಅದಾದ ಮೇಲೂ ಕೂಡ ಇಲ್ಲ ಆ ರೀತಿ ಆಗ್ತಾ ಇದೆ ಅಂತಂದ್ರೆ ಪರಸ್ಪರ ಪೂರಕವಾದಂಥ ಏನು ಕಮ್ಯುನಿಕೇಶನ್ ಸರಿಯಾಗಿಲ್ಲ ಯಾರಿಗೂ, ಮತ್ತು ಬಿಜೆಪಿಗೆ ಏನು ಬೇಕಿತ್ತು ಅದನ್ನ ಇವರೇ ಅಸ್ತ್ರವನ್ನು ಕೊಡ್ತಾ ಇದ್ದಾರೆ. ಹೇಗೆ ಬಿಜೆಪಿ ಒಳಗಡೆ ಅಂತಕಲಹ ಕಾಂಗ್ರೆಸ್ಗೆ ಅಸ್ತ್ರ ಆಗಿತ್ತು ಅಧಿವೇಶನದ ಸಂದರ್ಭದಲ್ಲಿ ಮತ್ತು ರಾಜ್ಯಾಧ್ಯಕ್ಷ ಮತ್ತು ಏನು ಪ್ರತಿಪಕ್ಷ ನಾಯಕರ ಆಯ್ಕೆ ಸಂದರ್ಭ ಬಂದಂತ ಸಂದರ್ಭದಲ್ಲಿ. ಒಂದು ಪ್ರಶ್ನೆ ಏನಂದ್ರೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಡೋದಾದ್ರೆ, ವಿಜಯೇಂದ್ರ ಈಗ ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಇಂಥ ಅವಕಾಶವನ್ನ ವಿಪಕ್ಷಗಳು ಕೊಟ್ಟಿರುವಂತದ್ದು ಸಹಜ. ಆಡಳಿತ ಪಕ್ಷ ಕೊಟ್ಟಿದೆ. ಈಗ ಅಲ್ಲಿ ಗೊಂದಲಗಳಿದ್ವು, ಒಂಥರ ಕನ್ಫ್ಯೂಷನ್ಗಳಿದ್ವು, ಯಾರಲ್ಲೂ ಕೂಡ ಏನೋ ಸಹಕಾರ ಮತ್ತು ಸಮ್ಮತಿ ಇರಲಿಲ್ಲ. ಆದ್ರೆ ಈ ವಿಚಾರದಲ್ಲಿ ಒಂದು ಯೂನಿಟಿ ಕಾಣ್ತಾ ಇದೆ. ಯಾಕಂದ್ರೆ ಇದು ಪಾರ್ಟಿ ಲೈನ್ ಅಂತ ಕನ್ಸಿಡರ್ ಆಗಿತ್ತು ಮತ್ತು ಲೋಕಸಭಾ ಚುನಾವಣೆಗೆ ಪೂರಕವಾದಂತಹ ಸಾಮಗ್ರಿ ಆಗಿರೋದ್ರಿಂದ ಸಹಜವಾಗಿ ಅದರ ಸದ್ಬಳಕೆಯನ್ನ ಆಪ್ಟಿಮೈಸೇಷನ್ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು ಅದೆಲ್ಲವನ್ನೂ ಕೂಡ ಇವತ್ತು ಬಿಜೆಪಿಯ ಕೇಸರಿ ಪಡೆ ಮಾಡ್ತಾ ಇದೆ. ಇದನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜೀವಂತವಾಗಿಡ್ಲಿಕ್ಕೆ ಬಿಜೆಪಿ ಎಷ್ಟು ಪ್ರಯತ್ನ ಪಡ್ತಾ ಇದೆಯೋ, ಕಾಂಗ್ರೆಸ್ ಕೂಡ ಅಂತ ಅವಕಾಶವನ್ನು ಕೊಡ್ಲಿಕ್ಕೆ ಸ್ವತಃ ಅವರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಖಂಡಿತವಾಗಿ. ಹಾಗಿದ್ರೆ ಇಲ್ಲಿ ನಡೀತಿರುವಂತಹ ಬೆಳವಣಿಗೆ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಆಗುವಂತ ಸಾಧ್ಯತೆ ಇದೆ? ಇವತ್ತಿನ ರಾಜ್ಯ ಕುರುಕ್ಷೇತ್ರ ವಿಚಾರಕ್ಕೆ ಬಂದಾಗ ಬಳ್ಳಾರಿಯ ಒಂದು ಲೋಕಸಭಾ ಕ್ಷೇತ್ರ ಏನಿದೆ ಅದರ ಬಗ್ಗೆ ಪ್ರಮುಖವಾದಂತಹ ಚರ್ಚೆ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಬಲ ಏನು, ಅಲ್ಲಿ ಏನಾಗ್ತಾ ಇದೆ, ಜನರ ಮನಸ್ಥಿತಿ ಹೇಗಿದೆ, ಆ ಒಟ್ಟಾರೆ ಚಿತ್ರಣ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಗಡಿನಾಡು ಬಳ್ಳಾರಿಯಲ್ಲಿ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಲೋಕಸಭೆ ಎಲೆಕ್ಷನ್ ಜ್ವರ. ಒಂದು ಕಾಲದ ಭದ್ರಕೋಟೆ ಬಳ್ಳಾರಿಯನ್ನ ಮತ್ತೆ ಕೈಗೆ ವಶವನ್ನ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಭಾರಿ ಕಾರ್ಯತಂತ್ರವನ್ನ ಮಾಡ್ತಾ ಇದ್ರೆ, ರೆಡ್ಡಿ ಬ್ರದರ್ಸ್ ಅಖಾಡದಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರೋದಕ್ಕೆ ರಾಮುಲು ಕೂಡ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋಣ. ನಮ್ಮೇ ಸಂಸದರಿರೋ ಕಾರಣ ಮುಂದೆ ಏನು ಪಾರ್ಟಿ ತೀರ್ಮಾನ ತಗೊಂತದ್ದು. ಬಹುಶಃ ನೀವು ಕೇಳ್ತಿರೋಂಥ ಪ್ರಶ್ನೆ, ರಾಮುಲು ಮುಂದೆ ಲೋಕಸಭೆಗೆ ಬಳ್ಳಾರಿಗೆ ನಿಲ್ತೀರಾ, ಇಲ್ಲದೆ ಬೇರೆ ಕಡೆ ನಿಲ್ತೀರಾ ಅನ್ನೋಂಥ ವಿಷಯ ಬಂದಂಥ ಟೈಮಲ್ಲಿ ಪಾರ್ಟಿ ಏನು ತೀರ್ಮಾನ ತಗೊಂತದ್ದು ನೋಡೋಣ. ಯಾಕಂದರೆ ನಾನು ಇವತ್ತು ಏನಿದ್ರು ಕೂಡ ಪಾರ್ಟಿ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾದಂಥ ಜನರು. ಪಾರ್ಟಿಗೆ ನಾವೆಲ್ಲ ಕೂಡ ಸೇವೆ ಮಾಡಬೇಕಾಗಿದೆ. ಹಂಗಾಗಿ ಪಾರ್ಟಿ ಕೆಲಸ ಮಾಡಿದ್ರೆ ಜೊತೆಲಿ ಪಾರ್ಟಿ ಇಚ್ಛೆ ಬಯಸಿದ್ರೆ ಏನು ಮಾಡಬೇಕನ್ನೋಂಥ ಯೋಚನೆ ಕೂಡ ಮಾಡ್ತೀವಿ. ಪ್ರತಿದಿನನೂ ಸಹ ಬೂತ್ ಮಟ್ಟದ ವೈಸು ನಮ್ಮ ಕಾರ್ಯಕರ್ತರನ್ನ ಪರಿಶೀಲನೆ ಮಾಡಿ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡೋಂಥ ಕೆಲಸ ಮಾಡ್ತಿದ್ದೀವಿ. ಇವತ್ತು ಚುನಾವಣೆ ಯಾವಾಗ ನಡೆದರೂ ಸಹ ನಮ್ಮ ಜಿಲ್ಲೆಯ ಮತದಾರರು ಭಾರತೀಯ ಜನತಾ ಪಕ್ಷದ MP ಆರಿಸ್ಕೊಳ್ಳೋದಕ್ಕೆ ಸನ್ನದ್ಧರಾಗಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಹ ತಳಮಟ್ಟದಿಂದ ಸಂಘಟನಾತ್ಮಕವಾಗಿ ಏನೇನು ಕೆಲಸಗಳು ಮಾಡಬೇಕು ಅವೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಪ್ರತಿದಿನ ಬಳ್ಳಾರಿ ಜಿಲ್ಲೆ ಮತದಾರ ದೇವರುಗಳು ಆಶೀರ್ವಾದದಿಂದ B.Pharm ಬಂದ್ರೆ ನಾನು ಸ್ಪರ್ಧೆ ಖಚಿತ. ಇಲ್ಲ ಅಂದರೆ ಯಾರಿಗೆ ಕೊಡಲಿ ನಮ್ಮ ಪಕ್ಷದಾಗ B.Pharm ಅವ್ರನ್ನ ನಾನು ಕಟ್ಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ನಾನು ಮತ ಭಿಕ್ಷೆ ಬೇಡಿ BJP ಗೆಲ್ಲಿಸಿ ನರೇಂದ್ರ ಮೋದಿಜಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲ ಇತ್ತು ನನಗೆ. ಆ ಒಂದು ಆಶಾಭಾವನೆಯನ್ನು ಅವ್ರ ಮೂಲಕ ಗೆಲ್ಲಿಸ್ಕೊಂಡು ಹೋಗಿ ನಾನು ಆಶಾಭಾವನೆ ನಾನು ಮುಗಿಸ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನನಗೆ ವಿಶ್ವಾಸ ಇದೆ, ಯಾರು ಏನೇ ಹೇಳಿದ್ರು ಸಹ ಪಕ್ಷದ ನಾಯಕತ್ವ ನನಗೆ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವಕಾಶ ಮಾಡಿಕೊಡ್ತಾರೆ. ನಾಯಕರುಗಳು ಕಾರ್ಯಕರ್ತರು ಸಹ ನನಗೆ ಆಶೀರ್ವಾದ ಮಾಡುತ್ತಾರೆ. ಅವರ ಆಶೀರ್ವಾದದಿಂದ ಅವರ ಸಹಕಾರದಿಂದ ಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಳ್ಳಾರಿನಲ್ಲಿ ಗೆಲ್ಲುವಂತಹದ್ದು 100ಕ್ಕೆ 100 ಪಟ್ಟು ಶತಸಿದ್ಧ ಅಂತ ಹೇಳಿ ನಾನು. ಈ ಬಳ್ಳಾರಿ ಕ್ಷೇತ್ರ ಅನ್ನೋದಿದೆಯಲ್ಲ, ಅದು ಸಾಕಷ್ಟು ಕುತೂಹಲವನ್ನ ಸಹಜವಾಗಿ ಕೆರಳಿಸುತ್ತೆ. ಯಾವ ಸಂದರ್ಭದಲ್ಲಿ 2014ರಲ್ಲಿ ಬಿಜೆಪಿ ಗೆಲ್ಲುತ್ತೆ, ಆದ್ರೆ ನಂತರದಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಬಿಜೆಪಿಯಲ್ಲಿ ಸೋಲನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಆದ್ರೆ ತದನಂತರದಲ್ಲಿ ಮತ್ತೆ 2019ರಲ್ಲಿ ಬಿಜೆಪಿ ಗೆಲ್ಲುತ್ತೆ. ಅಂದ್ರೆ ಅಲ್ಲಿಯ ಮತದಾರರು ಕೂಡ ಮನಸ್ಸಿಗೆ ಬಂದಾಗ ಮತವನ್ನು ಯಾರು ನಾಯಕರು ಬಯಸ್ತಾರೆ ಆ ರೀತಿ ಮತ ಹಾಕೋರಲ್ಲ, ತಮಗೆ ವಿವೇಚನೆಗೆ ಸರಿಯಾಗಿ ಮತವನ್ನು ಹಾಕ್ತಾರೆ ಅನ್ನೋದನ್ನ ಅದು ಪ್ರೂವ್ ಮಾಡ್ತಾ ಇದೆ. ಮಧು, ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ನೋಡೋದಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಬಳ್ಳಾರಿಯಲ್ಲಿ? 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್
ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬಳ್ಳಾರಿ ಏನು ಕ್ಷೇತ್ರದ ಕೇಂದ್ರವಾಗಿರುವಂಥ ಬಳ್ಳಾರಿಯಲ್ಲೇ ಕಾಂಗ್ರೆಸ್ ಬಂದಿರುವಂಥದ್ದು. ಅಂದರೆ ರೆಡ್ಡಿ ಬ್ರದರ್ಸ್, ಆಫ್ಟರ್ ರೆಡ್ಡಿ ಬ್ರದರ್ಸ್ ಬಿಫೋರ್ ರೆಡ್ಡಿ ಬ್ರದರ್ಸ್ ಅಂತ ನಾವು ನೋಡಿದಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ಪೂರಕವಾದ ವಾತಾವರಣ ಇದೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವ್ರ ಕ್ಯಾಂಪಿಂದ ದೂರ ಆಗಿರುವಂಥದ್ದು. ಆ ಕಾರಣಕ್ಕೆ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಈ ವಿಜೇಂದ್ರ ಅವರು ಪ್ಲಾನ್ ಆಫ್ ನ್ಯೂ ಸ್ಕೀಮ್ಸ್ ಅಂತ ಏನಿದೆ ಅದರಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಕೂಡ ಏನು ಪ್ಲಾನ್ ಆಫ್ ಸ್ಕೀಮಲ್ಲಿ ಇದೆ ಅನ್ನೋಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಆ ಮೂಲಕ ಅಲ್ಲಿ ಗೆಲುವಿನ ರಣತಂತ್ರವನ್ನು ಹೆಣಿಬೇಕು, ಏನು ಪಾರ್ಟಿಯ ಹೊರಗಿನಿಂದ ಅಂದರೆ ಬಾಹ್ಯ ಬೆಂಬಲವನ್ನು ತಗೊಂಡು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ ಅನ್ನೋ ಮಾತಿನ ಹೊರತಾಗಿಯೂ ಕೂಡ ಕಾಂಗ್ರೆಸ್ಗೆ ಯಾಕೆ ವಿಶ್ವಾಸ ಇದೆ ಅಂತಂದರೆ SC/ST ಮತಗಳ ಮೇಲೆ ಅವಲಂಬನೆ ಇದೆ ಮತ್ತು ಅಲ್ಪಸಂಖ್ಯಾತರ ಮತಗಳ ಮೇಲೆ, ಮತ್ತು ವಿಜಯನಗರ ಮತ್ತು ಏನೋ ಬಳ್ಳಾರಿಯಲ್ಲಿ ಎರಡೂ ಕಡೆ ಏನೋ BJP ಇದ್ದಂಥ ಜಾಗದಲ್ಲಿ ಇವ್ರು ಬಂದ್ರಲ್ಲ, ಸೊ ಅದು ಕೂಡ ಒಂದು ಪಾಸಿಟಿವ್ ಸೈನ್ಸ್ ಅನ್ನು ಕೊಟ್ಟಿದೆ. ಜೊತೆಗೆ 6 MLAಗಳ ಒಂದು ಸ್ಟ್ರೆಂತ್ ಏನಿದೆ, ಹಾಗಾಗಿ ಗ್ಯಾರಂಟಿಯ ಏನು ಲೆಕ್ಕಾಚಾರ, ಗ್ಯಾರಂಟಿಯ ವಿಶ್ವಾಸ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಟಿಕೆಟ್ ಆಕಾಂಕ್ಷಿತರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಈಗ ನಾವು ನೋಡ್ತಾ ಇದ್ವಿ ಇಲ್ಲಿ ಏನು ಉಗ್ರಪ್ಪ ಅವ್ರು ಮಾತಾಡ್ತಾ ಇದ್ರು, ಉಗ್ರಪ್ಪ ಅವ್ರ ಜೊತೆಗೆ ವೆಂಕಟೇಶ್ ಪ್ರಸಾದ್ ಏರಿದ್ದಾರೆ, ಇವರ B. ನಾಗೇಂದ್ರ ಅವರ ಸೋದರ, ಜೊತೆಗೆ B. ನಾಗೇಂದ್ರ ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಒಂದು ಮಾತು ಕೂಡ ಇದೆ. ಯಾಕಂದರೆ ಒಬ್ಬರು ಸಚಿವರಾಗಿರುವಂಥದ್ದು ಬಿಟ್ಟು ಹೋಗ್ತಾರಾ ಅನ್ನೋವಂಥ ಪ್ರಶ್ನೆ ಇರುವಾಗಲೇ ಸಂದರ್ಭದಲ್ಲಿ ಈಗಾಗಲೇ ಬೇರೆ ಸಚಿವರುಗಳು ಕೂಡ ಅದ್ರ ಬಗ್ಗೆ ನಿರಾಸಕ್ತಿಯನ್ನು ತೋರಿಸಿರೋದ್ರಿಂದ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟ ಅಂತ ಸಂದರ್ಭದಲ್ಲಿ ಮುತುರ್ವಜಿಯಿಂದ ಕೆಲಸ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಬ್ರದರ್ಗಾದರೂ ಕೊಡಬೇಕು ಅನ್ನೋ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ರಾಮುಲ್ ಅವರು ವನವಾಸದಲ್ಲಿದ್ದಾರೆ, ಇನ್ನು 5 ವರ್ಷ, ಇನ್ನು ಸರ್ಕಾರ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಶಾಂತ ಅವರು ಬೇರೆ ವೆಕೇಟ್ ಆಗಿದೆ, ಅವರ ಏನು ಸಿಸ್ಟರ್ ಆಗಿರೋದ್ರಿಂದ ಅವ್ರೀಗ YSRCಗೆ ಹೋಗಿರೋದ್ರಿಂದ, ಸೊ ಇಲ್ಲಿ ಅವರಿಗೆ ರಾಮುಲು ಕೇಂದ್ರಿತವಾಗಿ BJP ರಾಜಕಾರಣ ನಡೀತಾ ಇರೋದು, ಅಥವಾ ಸರ್ಪ್ರೈಸ್ ಫ್ಯಾಕ್ಟ್ರಲ್ಲಿ ಏನಾದರೂ ಬೇರೆಯವ್ರನ್ನ ಕೊಡ್ತಾರಾ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಇದೆ. ಆದರೆ ಪ್ರಮುಖವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಈ ಅಲ್ಪಸಂಖ್ಯಾತರು ಅಂತ ಬಂದಾಗ, ಅದರಲ್ಲೂ ಮುಸ್ಲಿಮ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸೋದೇನೆಂದ್ರೆ ಮುಸ್ಲಿಮರು BJPಗೆ ಮತವನ್ನ ಸಹಜವಾಗಿ ಹಾಕೋದಿಲ್ಲ, ಕಾಂಗ್ರೆಸ್ ಪರ ಒಲವನ್ನ ತೋರ್ತಾರೆ ಅಂತ. ಈಗ ನಾವು ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದನ್ನು ಗಮನಿಸಿದ್ವಿ. ಆದರೆ ಕೇಂದ್ರ ಸರ್ಕಾರದಲ್ಲಿ ಆಗ್ತಿರುವಂತ ಒಂದು ಥಿಂಕಿಂಗ್ ಅಲ್ಲಿ ಆಗ್ತಿರುವಂತ ಬದಲಾವಣೆಗಳು, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಈಗ ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮುಸ್ಲಿಮರಂದ್ರೂ ಕೂಡ ಅವರನ್ನು ಹೊರಗಡೆ ಇಟ್ಟು ರಾಜಕಾರಣ ಮಾಡೋದು, ಅಧಿಕಾರ ನಡೆಸೋದಕ್ಕಿಂತ ಹೆಚ್ಚಾಗಿ ಅವರನ್ನು ಒಳಗೊಳ್ಳುವಿಕೆ ಮಾಡ್ಕೋಬೇಕು ಅಂತ ಅವ್ರು ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ, ಆ ಪ್ರಯತ್ನಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಈಗ ನಾಳೆ ಫೆಬ್ರವರಿ 13ನೇ ತಾರೀಕಿಗೆ ಅವರು ಅಲ್ಹಾನ್ ಮೋದಿ ಅಂತ ದೊಡ್ಡ ಮಟ್ಟದಲ್ಲಿ ಅನಿವಾಸಿ ಮುಸ್ಲಿಮರನ್ನು, ನಾವು ದುಬೈನಲ್ಲಿ ಇರ್ತಾರಂತವ್ರನ್ನ ಒಗ್ಗೂಡಿಸಿಕೊಂಡು ಅವರ ಜೊತೆಯಲ್ಲಿ ಮಾತುಗಳನ್ನ ಆಡ್ತಾ ಇದ್ದಾರೆ, ದೊಡ್ಡ ಸಭೆಯನ್ನ ಮಾಡ್ತಿದ್ದಾರೆ. ಈಗ ನಾವು ಮೊನ್ನೆ ಕೂಡ ನೋಡಿದ್ವಿ, ಲಕ್ಷದ್ವೀಪಕ್ಕೆ ಹೋದಾಗಲೂ ಕೂಡ ಅಲ್ಲಿ ಮುಸ್ಲಿಂ ಮಹಿಳೆಯರನ್ನು ಅವರು ಮಾತನಾಡಿಸಿದಂಥ ರೀತಿ ಇರ್ಬೋದು, ಈ ಪಶ್ಮಂದ ಮುಸ್ಲಿಮ್ಸ್ ಅಂತ ಇರ್ಬೋದು. ಹಾಗಿದ್ದಾಗ ಎಲ್ಲೋ ಈ ವಿಪಕ್ಷಗಳ ಇಕ್ವೇಷನ್ಸ್ ಇದೆಯಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಟಿಟ್ಯೂಡ್, ಅಂದ್ರೆ ನಮಗೆ ಮುಸ್ಲಿಂ ವೋಟ್ಗಳು ಬಂದೇ ಬರ್ತವೆ ಅಂತ, ಅದು ಏನಾದ್ರೂ ಸ್ವಲ್ಪ ಲೆಕ್ಕಾಚಾರಗಳು ಬದಲಾಗಬಹುದು. ಅಂದ್ರೆ ಅದು ಇನ್ನೂ ಪ್ರೋಗ್ರೆಸಿವ್ ಸ್ಟೇಜಲ್ಲಿದೆ. ಯಾಕಂದರೆ ಆಮೂಲಾಗ್ರವಾಗಿ ಬದಲಾಗ್ಬಿಡುತ್ತೆ ಅಂತ ಹೇಳಿಕ್ಕೆ ಆಗಲ್ಲ. ಅಂಥದ್ದೊಂದು ಬದಲಾವಣೆಗೆ ಏನು ಮುನ್ನುಡಿಯನ್ನು ಬರಲಿಕ್ಕೆ ಅಂತ ಇಲ್ಲ. ಈಗ ನೀವು ಹೇಳಿದ್ರೆ ಶುಕ್ರಿಯಾ ಮೋದಿ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರುವಂಥದ್ದು, ಮತ್ತು ಪಾಸ್ಪಾಂದ ಸೆಕ್ಟರ್ನ ಏನು ಮಾಡುವಂಥ, ಅಂದರೆ ಅದನ್ನು ಏನು ಮನವೊಲಿಸ್ತಾ ಇರುವಂಥ ಒಂದು ಪ್ರಕ್ರಿಯೆಗಳಲ್ಲಿ ಮುಳುಗಿದೆ BJP. ಅದರಲ್ಲೂ ಮೋದಿ ಅವರ ನಾಯಕತ್ವದಲ್ಲಿ ಸ್ವತಃ ಅವರೇ ಏನು ಮುಂದೆ ನಿಂತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಬೇರೆ ಬೇರೆ ಚಿಕ್ಕ ಪುಟ್ಟ ನಾಯಕರುಗಳು ಏನು ಹೇಳಿಕೆಗಳು ಕೊಡ್ತಾರೆ. ಆದರೆ ಸರ್ಕಾರದ ಒಂದು ಸ್ಪಷ್ಟವಾದಂಥ ಏನು ಉದ್ದೇಶ ಮತ್ತು ಸಂಕಲ್ಪ ಬೇರೆ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಕನ್ವಿನ್ಸಿಂಗ್ಲಿ ಅದನ್ನು ಪಾಸ್ ಮಾಡೋದ್ರಲ್ಲಿ ಮೋದಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಡಿವಿಡೆಂಡ್ಸನ್ನು ಕೊಡಬಹುದು. ಅದರ ಹೊರತಾಗಿ BJPಗೆ ಹಾಕಲ್ಲ ಅನ್ನುವಂಥ ಒಂದು ಟ್ರೆಡಿಷನಲ್ ಬಿಲೀಫ್ ಏನಿದೆ ಅದನ್ನು ಮೀರಿ ಕೆಲವು ಸ್ಥಳೀಯ ನಾಯಕರುಗಳು ಅಲ್ಲಲ್ಲಿ, ಫಾರ್ ಎಕ್ಸಾಂಪಲ್ ಆನಂದ್ ಸಿಂಗ್ ಅಂತವರಿಗೆ ಬಹುದೊಡ್ಡ ಏನು ಮುಸ್ಲಿಂ ಬೆಂಬಲ ಇದೆ. ಒಂದು ವೇಳೆ BJP ಪರ ನಿಜವಾಗ್ಲೂ ಕೂಡ ಸರಿಯಾದ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಮಗ ಸೋತಿರ್ಬೋದು ಏನು ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ಲೋಕಸಭೆಯಲ್ಲಿ ಓಟನ್ನು ಕನ್ವರ್ಟ್ ಮಾಡಲಿಕ್ಕೆ ಖಂಡಿತ ಆಗುತ್ತೆ. ಅಂದರೆ ಲೋಕಲ್ ಆಗಿ BJPಗೆ ಕಾಂಟ್ರಿಬ್ಯೂಟ್ ಮಾಡುವಂಥ, ಮುಸ್ಲಿಂ ಮತಗಳನ್ನು ಕೂಡ ಕಾಂಟ್ರಿಬ್ಯೂಟ್ ಮಾಡುವಂಥ ನಾಯಕರುಗಳೇನಿದ್ದಾರೆ ಅಂಥ ನಾಯಕರುಗಳ ಮೂಲಕ ಖಂಡಿತ ಪ್ಲಸ್ ಆಗುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಕನೆಕ್ಟಿಂಗ್ ಡಾಟ್ಸ್ ಅನ್ನೋ ಥರ BJPಗೆ ಆಸ್ ಅ ಪಾರ್ಟಿ ಹೆಲ್ಪ್ ಆಗುತ್ತೆ. ಅದರ ಹೊರತಾಗಿ ಇಲ್ಲಿ OBC ಮತವನ್ನು ನೋಡಿದಂಥ ಸಂದರ್ಭದಲ್ಲಿ ST ಮತ ದೊಡ್ಡದ ಸಂದರ್ಭದಲ್ಲಿದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ವಾಲ್ಮೀಕಿ ಅವರ ಒಂದು ಇದನ್ನು ಕೂಡ ಏನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದರೆ ಏರ್ಪೋರ್ಟಿಗೆ ಅವರ ಹೆಸರನ್ನು ಇಟ್ಟಿದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ಅಲ್ಲಿ ನಡೀತಾ ಇರುವಂಥ ಏನು ಪ್ರತಿಯೊಂದು ಏನು ಇದರಲ್ಲೂ ಕೂಡ ಈಗ OBC ಅರ್ಚಕರುಗಳನ್ನು ನೇಮಕ ಮಾಡಿದ್ದಾರೆ. ಅಂದರೆ ಅಲ್ಲಿ ಈಕ್ವೇಷನ್ಸ್ ಮತ್ತು ಅವರ ಒಂದು ಇಂಟೆನ್ಷನ್ಸ್ ಏನು ಅನ್ನುವಂಥದ್ದನ್ನು ಕೂಡ ಕನ್ವಿನ್ಸಿಂಗ್ಲಿ ಮತ್ತು ಎಫೆಕ್ಟಿವ್ಲಿ ಕನ್ವೆ ಮಾಡ್ತಾ ಇರೋದ್ರಿಂದ ಅದು ಲೋಕಲಿ ಅದು ಲೋಕಲಿ ಪಾಸ್ ಆಗುವಂತ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇದೆ ಮತ್ತು ಇವತ್ತು ತುಂಬಾ ಟ್ರಾನ್ಸ್ಪರೆಂಟ್ ಇದೆ ಆಲ್ಮೋಸ್ಟ್. ಅದು ಏನೆಲ್ಲ ಆಕ್ಷೇಪ ಆರೋಪಗಳ ಹೊರತಾಗಿ ಎರಡೂ ಏನು ತಂಡಗಳಿಗೂ ಕೂಡ ಏನು ವಿರೋಧ ಮಾಡ್ತಾ ಇರೋರು ಮತ್ತು ಪರವಾಗಿ ಜೈಕಾರ ಆಗ್ತಿರುವಂತ ಎರಡೂ ತಂಡಗಳಿಗೂ ಓಪನ್ ಇದೆ ಎಲ್ಲ ಪ್ಲಾಟ್ಫಾರ್ಮ್ಸು ಕೂಡ. ಸೊ ಅವರು ಎಫೆಕ್ಟಿವ್ ಆಗಿ ಕನ್ವೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಲೋಕಲಿ ಕೂಡ ಏನು
ಪಾಸ್ ಆಗುತ್ತೆ ಮತ್ತು ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ವಿಶ್ವಾಸ ಕೂಡ ಇದೆ. ಮತ್ತು ಆ ಒಂದು ವಿಶ್ವಾಸ ಮತವಾಗಿ ಕನ್ವರ್ಟ್ ಆಗಿರುವಂಥ ಒಂದು ನಿದರ್ಶನಗಳು ಕೂಡ ಈ ಹಿಂದಿನ ಚುನಾವಣೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮೋದಿ ಹೆಸರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಗಳೇನು ನೋಡಿದ್ದೀವಿ ಎರಡರಲ್ಲಿ, ಅದು ಎಕ್ಸ್ಟೆಂಡ್ ಆಗುತ್ತೆ ಅನ್ನುವಂಥ ಒಂದು ಆಶಾದಾಯಕ ಏನಿದೆ, ಅಂಥ ಆಶಾದಾಯಕ ಬೆಳವಣಿಗೆಗಳನ್ನು ಬಳ್ಳಾರಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಇಟ್ಕೊಂಡಿದ್ದಾರೆ. ಮೋದಿ ಅವರ ನಾಮಬಲ ಮತ್ತು ಏನು ಸ್ಥಳೀಯ ನಾಯಕರ ಒಂದು ಈಕ್ವೇಷನ್ಸು, ಲಿಂಗಾಯತ ಮತಗಳು ಕೂಡ ಅಲ್ಲಿ ನಿರ್ಣಾಯಕವಾಗಿರೋದ್ರಿಂದ ಸುಮಾರು ಏನು ಒಂದು ಹತ್ತತ್ರ 3.25 ಲಕ್ಷ ಲಿಂಗಾಯತ ಮತಗಳಿದೆ. ಸೊ ವಿಜೇಂದ್ರ ಅವರ ಒಂದು ಏನು ನಾಯಕತ್ವ ಏನಿದೆ ಮತ್ತು ಯಡಿಯೂರಪ್ಪನವರ ಒಂದು ತಂತ್ರಗಾರಿಕೆ ಏನಿದೆ ಅದು ಕೂಡ ಹೆಲ್ಪ್ ಆಗ್ಬೋದು. ಮತ್ತು ರಾಮುಲು ಅವರ ಮೇಲಿನ ಅನುಕಂಪ ಈ ಸಲ ವರ್ಕ್ ಆಗ್ಬೋದು. ಒಂದು ವೇಳೆ ಬಾಹ್ಯ ಬೆಂಬಲವನ್ನು ರೆಡ್ಡಿ ಪಾಳ್ಯದಿಂದಲೂ ಕೂಡ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬಿಜೆಪಿ ಈ ಸಲ ಉಳಿಸ್ಕೊಳ್ಳುವಂಥ ಏನು ಹಾಲಿ ಸಂಸದರೇನಿದೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಲೆಕ್ಕಾಚಾರದಲ್ಲಿ ವಿಶ್ವಾಸದಲ್ಲಿ ಕಾಣಿಸ್ತಾ ಇದೆ ಗುಡಿ. ಆದರೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ನಿಂದನೂ ಕೂಡ ಈ ಒಂದು ಕಡೆ ಬರ್ತಾ ಇದ್ರೆ ನಿಸ್ಸಂಶಯವಾಗಿ ನೋಡಿದಾಗ ಸಿದ್ದರಾಮಯ್ಯನವರು ಅತ್ಯಂತ ದೊಡ್ಡ ಮಟ್ಟದ ಮಾಸ್ ಲೀಡರ್ ಕೂಡ ಹೌದು. ಅವರಿಗೆ ಅವರದ್ದೇ ಆದಂಥ ಅಭಿಮಾನಿ ಬಳಗ ಕೂಡ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದ್ರೆ ನಾವೀಗ ರಾಮ ಮಂದಿರ ಸಂಬಂಧಪಟ್ಟಾಗ ಆಗ್ತಿರುವಂಥ ಬೆಳವಣಿಗೆ ಇರ್ಬೋದು ಅಥವಾ ದತ್ತಪೀಠಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ ಇರ್ಬೋದು, ಇದರ ಹೊರತಾಗಿಯೂ ಕೂಡ ಅವರಿಗೆ ಇರ್ತಕ್ಕಂಥ ಜನಪ್ರಿಯತೆ ಎಷ್ಟರ ಮಟ್ಟಿನ ಒಂದು ಪಾತ್ರವನ್ನು ಅಲ್ಲಿ ವಹಿಸಬಹುದು ಕಾಂಗ್ರೆಸ್ನ? ಖಂಡಿತ. ಈಗ ನೋಡಿ 3.25 ಲಕ್ಷ 3.25 ಲಕ್ಷ SC/ST ಮತಗಳು ಸೇರಂತ ಸಂದರ್ಭದಲ್ಲಿ ಅದೇ 7 ಲಕ್ಷದ ಮೇಲೆ ಕ್ರಾಸ್ ಆಗ್ಬಿಡುತ್ತೆ. ಸೊ ಈ ಒಂದು ವೋಟ್ ಬ್ಯಾಂಕ್ ಖಂಡಿತ ನಮ್ಮ ಜೊತೆ ಇದೆ ಅನ್ನುವಂಥ ವಿಶ್ವಾಸದಲ್ಲಿ OBCಯ ಸದ್ಯಕ್ಕೆ ವರ್ಚಸ್ವಿ ನಾಯಕ ಆಗಿರುವಂಥ ಸಿದ್ದರಾಮಯ್ಯ ಅವರು ಒಂದು ಕಡೆ ಇದ್ದಂಥ ಸಂದರ್ಭದಲ್ಲಿ ಕುರುಬರ ಮತಗಳು ಕೂಡ 1.25 ಲಕ್ಷ ಇದೆ. ಕುರುಬರ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದ್ವಿತೀಯ ನಾಯಕ ಸದ್ಯಕ್ಕಂತೂ ಏನು ಫ್ರಂಟ್ ರನ್ನರ್, ಅಲ್ಲಿ ಯಾವುದೇ ಒಂದು ಏನು ಡಿವೈಡ್ ಆಗುವಂಥ ಚಾನ್ಸಸ್ ಆಪ್ಷನ್ಸ್ ಈಕ್ವೇಷನ್ಸ್ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಆ ವೋಟ್ ಬ್ಯಾಂಕನ್ನು ಕನ್ಸಿಡರ್ ಮಾಡಿಕೊಂಡು ಜೊತೆಗೆ ಮುಸ್ಲಿಂ ಮತ ಬ್ಯಾಂಕ್ ಏನಿದೆ 2.25 ಲಕ್ಷ, ಆ ಒಂದು ಮತ ಬ್ಯಾಂಕಿಗೆ ಬೇಕಿರುವಂಥ ನಾಯಕನನ್ನು ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು ಬೆಳೆಸಿರೋದ್ರಿಂದ ಅವರು ಕೂಡ ಏನು ಗ್ರೌಂಡಲ್ಲಿ ವರ್ಕ್ ಮಾಡುವಂಥ ಏನು ಜಮೀರ್ ಚಾಕಚಕ್ಯತೆ ಇರೋದ್ರಿಂದ ಕಳೆದ ವಿಧಾನಸಭಾ ಚುನಾವಣೆ ತೆಲಂಗಾಣ ಚುನಾವಣೆಯಲ್ಲೂ ಕೂಡ ಅವರ ಚಟುವಟಿಕೆಗಳನ್ನು ಗಮನಿಸಿರೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಗ್ಯಾರಂಟಿಡ್ ಸೀಟ್ಸ್ ಅಲ್ಲಿ ಒಂದು ಲಿಸ್ಟ್ ಔಟ್ ಏನು ಮಾಡ್ಕೊಂಡಿದ್ರೆ ಬಳ್ಳಾರಿ ಖಂಡಿತ ನಾವು ಈ ಸಲ ಏನು ಕ್ರ್ಯಾಕ್ ಮಾಡ್ಬೋದು. ಕಾಂಗ್ರೆಸ್ನ ಭದ್ರಕೋಟೆ ಏನಾಗಿತ್ತು, ರೆಡ್ಡಿ ಪಾಳೆಯದ ಕಾರಣದಿಂದ ಬಿಜೆಪಿಗೆ ಏನು ವಾಲಿತ್ತು ಅದನ್ನು ವಾಪಸ್ ತಗೊಬಹುದು ನಾವು. ಮತ್ತು ಬೈ ಎಲೆಕ್ಷನ್ ಅದು ಪ್ರೂವ್ ಕೂಡ ಆಗಿದೆ. ಈ ಸಲ ಸರ್ಕಾರವೂ ಕೂಡ ನಮ್ಮದೇ ಇರೋದ್ರಿಂದ ಸ್ವಲ್ಪ ಏನು ದಮ್ ಕಟ್ ಮಾಡೋಂಥ ಸಂದರ್ಭದಲ್ಲಿ ಖಂಡಿತ ಆಗುತ್ತೆ ಅನ್ನೋಂಥ ವಿಶ್ವಾಸ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಇದೆ ಗುಡಿ. ಖಂಡಿತವಾಗಿ ಈ ಒಂದು ನೋಡ್ತಾ ಇದ್ರೆ ನಾವು ಈಗ ನೀವು ಹೇಳ್ತಾ ಇದ್ದಾಗೆ ಮತ್ತೊಂದು ದೊಡ್ಡ ಮತ ಬ್ಯಾಂಕ್ ಅಂತ ಇರತಕ್ಕಂಥದ್ದು ಬಿಜೆಪಿ ದೃಷ್ಟಿಯಿಂದ ಇರ್ಬೋದು ಅಥವಾ ಕಾಂಗ್ರೆಸ್ ದೃಷ್ಟಿಯಿಂದ ಇರ್ಬೋದು. ಯಾಕಂದ್ರೆ ಈಗ ನಾವು ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥದ್ದು, ಕೇಂದ್ರದ ಸಾಕಷ್ಟು ಯೋಜನೆಗಳು ಕೂಡ ಮಹಿಳೆಯರನ್ನೇ ಗಮನದಲ್ಲಿ ಇಟ್ಟುಕೊಂಡು ತಂದಿರುವಂಥದ್ದು ಮತ್ತೆ ಮಹಿಳೆಯರನ್ನ ಮುಟ್ತಾ ಇರುವಂಥದ್ದು. ಈ ಒಂದು ಇಕ್ವೇಷನ್ ಹೇಗಾಗುತ್ತೆ? ಯಾರ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಮನಸ್ಸನ್ನ ಗೆಲ್ಲೋದಕ್ಕೆ ಕಾರಣ ಆಗುತ್ತೆ? ಸಿದ್ದರಾಮಯ್ಯನವ್ರದ ಅಥವಾ ಮೋದಿ ಅವ್ರದ್ದ? ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಮ್ಯಾಟರ್ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೂಡ ತಲುಪಿವೆ ಮತ್ತು ತಲುಪ್ತಾ ಇದ್ದೇವೆ ಅನ್ನುವಂಥದ್ದು ಗ್ರೌಂಡ್ ಅಲ್ಲಿ ಸಿಕ್ಕಿರುವಂತ ಒಂದು ರೆಸ್ಪಾನ್ಸು. ಅದ್ರ ಬಗ್ಗೆ ಸರ್ವೆಗಳು ಕೂಡ ಲೋಕಲಿ ಇಲ್ಲಿನ ಸರ್ಕಾರಗಳು ಮತ್ತು ಪಕ್ಷ ಮಾಡ್ಕೊಂಡಿದೆ. ಅದನ್ನ ಏನು ವಿರೋಧಿ ಪಕ್ಷಗಳು ಕೂಡ ಮಾಡಿದ್ದಾರೆ, ಬಿಜೆಪಿಯವರು ಕೂಡ ಅಸೆಸ್ ಮಾಡಿದ್ದಾರೆ. ಹೀಗಾಗಿ ಅವರು ತುಂಬಾ ಗ್ಯಾರಂಟಿಯ ವಿಚಾರಗಳನ್ನ ಕೆದಕ್ತಾ ಇಲ್ಲ ನೀವು ಗಮನಿಸಿದಂಥ ಸಂದರ್ಭದಲ್ಲಿ, ಯಾಕಂದ್ರೆ ಅದರ ಲಾಭಾರ್ಥಿಗಳು ಕೂಡ ಇದ್ದಾರೆ ಅಂತ. ಈಗ ಬಿಜೆಪಿಯ ಯೋಜನೆಗಳಲ್ಲಿ ದೂರಗಾಮಿ ಯೋಜನೆಗಳಿದಾವೆ ಮತ್ತು ಬೇರೆ ಬೇರೆ ಒಂದಷ್ಟು ವಿಚಾರಗಳಿದಾವೆ. ಹಿಂದಿ ಬೆಲ್ಟ್ ಅಲ್ಲಿ ಗ್ಯಾರಂಟಿ ವರ್ಸಸ್ ಕ್ಯಾಸ್ಟ್ ಅಂತ ಬಂದ್ರೆ ಅಲ್ಲಿ ಕೌಂಟ್ ಆಗುವಂಥದ್ದು ಹಿಂದಿ ಏನು ಗ್ಯಾರಂಟಿ ವರ್ಸಸ್ ಹಿಂದುತ್ವ ಅಂತ ಬಂದ ಸಂದರ್ಭದಲ್ಲಿ ಕೌಂಟ್ ಆಗುವಂಥದ್ದು ಬೇರೆ. ಆದರೆ ತೆಲಂಗಾಣ ಅಂತ ಸಂದರ್ಭದಲ್ಲಿ, ತಮಿಳುನಾಡಂತ ಏನೋ ವಾತಾವರಣಗಳಲ್ಲಿ, ಕರ್ನಾಟಕದಂಥ ವಾತಾವರಣಗಳಲ್ಲಿ ಇಲ್ಲಿ ಒಂದಷ್ಟು ರಿಫ್ಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಆಗಿದೆ. ಆದರೆ ಅದನ್ನು ಮೀರಿ ಬಿಜೆಪಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ರಾಹುಲ್ ಗಾಂಧಿ ಕಳಿಸಲ ಏನೋ ಜೋಡ ಯಾತ್ರೆ ಮತ್ತೊಂದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಜೀನ್ಸ್ ಉದ್ಯಮವನ್ನು ಅಲ್ಲಿ ಉದ್ದೇಶಿಸಿ ಒಂದಷ್ಟು ಏನು ಸಂವಾದಗಳನ್ನು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಈ ಸಲ ರಾಜ್ಯ ಸರ್ಕಾರ ಬಿಫೋರ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಟೆಂಡ್ ಮಾಡಬೇಕು, ಅಲ್ಲಿರುವಂಥ ಒಂದು ಏನು ತೊಂದರೆಗಳನ್ನು, ಅವ್ರಿಗೆ ಬೇಕಿರುವಂಥ ಪೂರಕ ಸವಲತ್ತುಗಳನ್ನು ಅದನ್ನು ರಿಜ್ಯುವಿನೇಟ್ ಮಾಡಲಿಕ್ಕೆ ಏನು ಮಾಡಬೇಕು, ಉದ್ಯೋಗಾವಕಾಶಗಳನ್ನು ಮತ್ತಷ್ಟು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅದನ್ನು ಕೂಡ ಏನು ಪ್ರಾಕ್ಟಿಕಲಿ ಪ್ಲಾನನ್ನು ಯೋಚನೆ ಮಾಡ್ತಾ ಇದೆ, ಕ್ರಿಯಾ ಯೋಜನೆಯನ್ನು ರೆಡಿ ಮಾಡ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಲೋಕಲ್ ಆಗಿ ಉದ್ಯೋಗ ಮತ್ತು ಗ್ಯಾರಂಟಿ ಮತ್ತು ಹಣಕಾಸಿನ ಚಟುವಟಿಕೆಗಳ ಮೂಲಕ ಅಹಿಂದ ವೋಟ್ ಬ್ಯಾಂಕನ್ನು ಏನು ಕನ್ವೆನ್ಷನಲ್ಲಿ ಏನಿದೆ ಅದನ್ನ ಕನ್ಸಾಲಿಡೇಟ್ ಮಾಡಿ ಇಟ್ಕೊಬೇಕು, ಹೋಲ್ಡ್ ಮಾಡಿ ಇಟ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಗುಡಿ. ಖಂಡಿತವಾಗಿ ಮೊದಲು ನಾವು ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ರೆ ವೀಕ್ಷಕರಿಗೆ ಕೂಡ ಏನಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಕೇವಲ ಒಂದು ವಿಷಯದಲ್ಲಿ ನಡೆಯುವಂಥದ್ದಲ್ಲ. ಇಲ್ಲಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿದಾವೆ, ಅಭಿವೃದ್ಧಿ ಯೋಜನೆಗಳಿದಾವೆ, ಭವಿಷ್ಯದ ಬಗ್ಗೆ ಒಂದು ದೃಷ್ಟಿ ಇರ್ತಕ್ಕಂಥದ್ದು, ಜೊತೆಗೆ ಈ ಸಂದರ್ಭದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಬೆಳವಣಿಗೆಗಳೇನಿದಾವೆ ಇವು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಇವೆಲ್ಲ ಸಾಕಷ್ಟು ಕುತೂಹಲವನ್ನ ಸಹಜವಾಗಿ ಮೂಡಿಸ್ತಾ ಇರ್ತವೆ. ಈ ಎಲ್ಲ ಕುತೂಹಲಗಳ ಬಗ್ಗೆ, ವಿಚಾರಗಳ ಬಗ್ಗೆ ಪ್ರತಿದಿನ ನಿಮ್ಮ ಜೊತೆ ನಾವು ಇದೇ ರೀತಿಯಾಗಿ ಚರ್ಚೆಯನ್ನು ಮಾಡ್ತಿರ್ತೀವಿ, ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇರ್ತೀವಿ. ನೋಡ್ತೀರಿ News 18 ಕನ್ನಡ.